ಓಕೆ. ಅಂದರೆ ಈಗ ನಿಮಗೆ ಇಲ್ಲೇ ಇರ್ಬೋದಿತ್ತು, ಅಂದರೆ ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಅವಕಾಶಗಳು ಇದೆ ಆ್ಯಂಡ್ ಫೀಲ್ಡ್ ಕೂಡ ತುಂಬ ದೊಡ್ಡದು, ಅಂದರೆ ಇಂಡಸ್ಟ್ರಿ ತುಂಬ ದೊಡ್ಡದಾಗಿದೆ. ಒಂದು ಮಾಡಲಿಂಗ್ ಆಗಿರ್ಬೋದು ಆ್ಯಂಡ್ ಸಿನಿಮಾ ಆಗಿರ್ಬೋದು, ಪ್ರತಿಯೊಂದು ಇಲ್ಲೇ ಸಿಕ್ಕಾಬಟ್ಟೆ ಇದೆ. ಇದು ದೊಡ್ಡ ಇಂಡಸ್ಟ್ರಿ ಇದು. ಸೊ ಇದು ಬಿಟ್ಟು ನೀವು ಹೈದರಾಬಾದಿಗೆ ಹೋಗೋದಕ್ಕೆ ಆ ಇಂಡಸ್ಟ್ರಿ ದೊಡ್ಡದೇ ಇದೆ, ನೀವು ಹೇಳಿದ್ದು ಒಪ್ಕೊತೀನಿ. ಬಟ್ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡೋರು ಅನ್ನೋರು ಇರಬೇಕಲ್ವಾ, ಎಷ್ಟೇ ದೊಡ್ಡ ಇಂಡಸ್ಟ್ರಿ ಆಗಿದ್ರು. ಇವಾಗ ನಾನು ಎಷ್ಟು ಟ್ಯಾಲೆಂಟೆಡ್ ಅಂತ ನನಗೆ ಗೊತ್ತು. ಸೊ ನಾವು ತುಂಬ ಜನನ ಅಪ್ರೋಚ್ ಆಗ್ತಿರ್ತೀವಿ, ಅದರಲ್ಲಿ ಕೆಲವರು ಅಷ್ಟೇ ನಮ್ಮ ಟ್ಯಾಲೆಂಟ್ನ ನೋಡಿ ಓಕೆ ಈ ಹುಡುಗಿ ಇದು ಮಾಡ್ಬೋದು ಅಂತ. ಸೊ ನಾನು ಸೇಮ್ ಕನ್ನಡದಲ್ಲಿ ಎಷ್ಟು ಎಫರ್ಟ್ಸ್ ಕೊಟ್ಟಿದ್ನೋ ತೆಲುಗುನಲ್ಲೂ ಅಷ್ಟೇ ಎಫರ್ಟ್ಸ್ ಹಾಕಿ ಟ್ರೈ ಮಾಡ್ತಿದ್ದೆ. ಸೊ ಸಂಭವ ನನಗೆ ತೆಲುಗಲ್ಲಿ ಆಫರ್ಸ್ ಸಿಕ್ತು. ಸೊ ಇನ್ನು ನಾನು ಟ್ರಾವೆಲ್ ಮಾಡೋಕ್ಕಾಗಲ್ವಲ್ಲ ಶೂಟ್ಗೆ ಪ್ರತಿ ಸಾರಿ ಬ್ಯಾಂಗ್ಳೂರಿಂದ ಹೈದರಾಬಾದ್ಗೆ ಅಂತ ನಾನು ಬ್ಯಾಂಗ್ಳೂರಲ್ಲೇ ಸೆಟಲ್ ಆಗಿರೋದು. ಬಟ್ ಅವಾಗ ಬ್ಯಾಂಗ್ಳೂರು ಬರ್ತಿರ್ತೀನಿ. ಇವಾಗ ಕನ್ನಡದಲ್ಲಿ ಆಫರ್ಸ್ ಬರ್ತಿರೋದ್ರಿಂದ ನಾನು ಮತ್ತೆ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗ್ಬೋದು ಚಾನ್ಸಸ್ ಇದೆ. ಎಷ್ಟೇ ಆಗಲಿ ಇದು ನಮ್ಮ ಏನಂತ ಹೇಳ್ತೀವಿ ಮಾತೃಭಾಷೆ, ನಾನಿಲ್ಲಿ ಹುಟ್ಟಿ ಬೆಳೆದಿರೋಳು ಕಲ್ಚರ್ ಅಲ್ವಾ. ಸೊ ನಾನಿಲ್ಲಿ ಹುಟ್ಟಿ ಬೆಳೆದಿರೋಳಾಗಿದ್ರಿಂದ ನನಗೆ ಕನ್ನಡದಲ್ಲೇ ಇರೋದಕ್ಕೆ ಇಷ್ಟ. ಓಕೆ. ಎಷ್ಟು ಸಮಯ ಆಯಿತು ನೀವು ಹೈದರಾಬಾದ್ಗೆ ಹೋಗಿ? 2023 ನಾನು ಹೈದ್ರಾಬಾದ್ಗೆ ಹೋಗಿದ್ದು. ಸೊ ನಾನು ಹೋದಾಗ ಒಂದು 3 ಮಂತ್ಸ್ ಅಲ್ಲಿ ಟ್ರೈ ಮಾಡಿದ್ದೆ. ಸೊ ಸ್ಟಾರ್ಟಿಂಗ್ ಹೈದ್ರಾಬಾದಲ್ಲೂ ಕೂಡ ಅಷ್ಟು ಈಸಿಯಾಗಿ ನನಗೆ ಯಾವ ಆಫರ್ಸು ಸಿಕ್ಕಿಲ್ಲ. ಬಟ್ ಕಂಟಿನ್ಯೂಸ್ ಆಗಿ ನಾನು ಟ್ರೈ ಮಾಡಿದ್ರಿಂದ ನನಗೆ ಸಾಂಗ್ ಆಫರ್ಸು, ಆ್ಯಡ್ ಶೂಟ್ಸು ಇವೆಲ್ಲ ಸಿಕ್ತು. ಸೊ ಆಮೇಲೆ ನಾನು ಅಲ್ಲಿಂದ ನನ್ನ ಪ್ರೊಫೈಲ್ನ ಕನ್ನಡಕ್ಕೂ ಕಳಿಸ್ತಿದ್ದೆ, ಬಟ್ ಯಾರೂ ಅಪ್ರೋಚ್ ಆಗ್ತಿರ್ಲಿಲ್ಲ. ಇವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ನನ್ನ ರೀಲ್ಸ್ ಎಲ್ಲ ಪಾಪ್ಯುಲರ್ ಆಗಿರೋದ್ರಿಂದ ಇವಾಗ ಫಿಲ್ಮ್ ಮೇಕರ್ಸೇ ನನಗೆ ಗೆಟ್ ಬ್ಯಾಕ್ ಆಗ್ತಿದ್ದಾರೆ, ಲೈಕ್ ಈ ಥರ ಮೂವಿ ಇದೆ ಮಾಡ್ತೀರಾ ಅಂತ. ಸೊ ನಾನು ಡೆಫಿನೆಟಾಗಿ ಹೈದ್ರಾಬಾದಿಂದ ಬ್ಯಾಂಗ್ಳೂರಿಗೆ ಬಂದಾಗೆಲ್ಲ ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ದೀನಿ. ಸೊ ಇವಾಗ ಕೂಡ ಒಂದು ಮೂವಿ ಆಡಿಷನ್ ಕೆಲಸದ ಮೇಲೇ ಬಂದಿದ್ದು. ಸೊ ನಾಳೆ ನಾನು ಬ್ಯುಸಿ ಇರೋದ್ರಿಂದ ಇವತ್ತು ಇಂಟರ್ವ್ಯೂ ಕೊಟ್ಬಿಟ್ಟು ನಾಳೆ ಆಡಿಷನ್ ಅಟೆಂಡ್ ಮಾಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದು. ಓಕೆ.